ಪ್ರೈಸ್ ಗಾಡ್ ಹಾಲೆಲೂಯಾ. ನನ್ನ ಪ್ರೀತಿಯ ಮತ್ತು ಮಕ್ಕಳೇ, ದೇವರ ನಾಮದಲ್ಲಿ, ದೇವರ ಸನ್ನಿಧಿಯಲ್ಲಿ ಇವತ್ತು ನಾವೊಂದು ದೇವರ ವಾಕ್ಯವನ್ನು ನಾವು ವೀಕ್ಷಿಸುವ, ವಾಕ್ಯವನ್ನು ನಾವು ನೋಡುವ. ಹೌದು, ಖಂಡಿತವಾಗಿ ನಾವು ಯಾವಾಗ ದೇವರ ವಾಕ್ಯವನ್ನು ಕೇಳ್ತೀವಿ, ನಾವು ದೇವರ ವಾಕ್ಯವನ್ನು ಯಾವಾಗ ಓದ್ತೀವಿ, ಬೈಬಲ್ ತೆರೆದು ಓಕೆನಾ, ಬೈಬಲ್ ತೆರೆದು ನಾವು ಯಾವಾಗ ಓದ್ತೀವಿ, ಸೊ ಯಾವಾಗ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಪರ್ಸನಲ್, ನಾವು ಮನೆಯಲ್ಲಿ ಒಬ್ಬರೇ ಕೂತ್ಕೊಂಡು, ಕುಟುಂಬಸ್ಥರು ಕೂತ್ಕೊಂಡು ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ನೋಡಿ, ಆಗ ನಾವು ಸ್ವರ್ಗೀಯ ಥಿಂಗ್ಸ್ಗಳಿಗೆ ಹತ್ತಿರ ಇರ್ತೇವೆ, ಸ್ವರ್ಗೀಯ ಥಿಂಗ್ಸ್ಗಳಿಗೆ ನಾವು ಹತ್ತಿರ ಇರ್ತೇವೆ. ಓಕೆನಾ. ಸೊ ನನ್ನ ಪ್ರೀತಿ ಮತ್ತು ಮಕ್ಕಳೇ, ನಾವು ದೇವರೊಂದಿಗೆ ಇರ್ತೇವೆ, ದೇವರ ಸನ್ನಿಧಿಯ ಸಮ್ಮುಖದಲ್ಲಿ ಇರ್ತೇವೆ. ಸನ್ನಿಧಿ ಅಂದರೆ ನೀವು ಸನ್ನಿಧಿ, ಒಂದು ಸನ್ನಿಧಿಗೆ ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನನ್ನ ಪ್ರೀತಿಯ ಮತ್ತು ಮಕ್ಕಳೇ. ಸನ್ನಿಧಿ ಅಂದರೆ ನೀವು ಚರ್ಚಿಗೆ ಹೋಗ್ತೀರಾ, ಚರ್ಚ್ ಮೇಲೆ ಪ್ರೀಸ್ಟ್ ನಿಂತ್ಕೊಂಡು ಪವಿತ್ರ ಮಿಸ್ಸವನ್ನು ಮಾಡ್ತಾನೆ ಅಲ್ವಾ. ಸೊ ಆಗ ನೀವು ಯಾರ ಮುಂದೆ ಇರ್ತೀರಾ? ನೀವು ನಿಮಗೆ ಕಾಣೋದಲ್ಲಿ ಪ್ರೀಸ್ಟ್ ಮಾತ್ರ. ಓಕೆನಾ, ನಿಮಗೆ ಕಾಣೋದಲ್ಲಿ ಪ್ರೀಸ್ಟ್ ಮಾತ್ರ, ಬೇರೆ ಯಾರು ನಿಮಗೆ ಕಾಣಲ್ಲ. ಸೊ ಹಾಗಾಗಿ ನೀವು ಹೊರಗಡೆ ಬರ್ತೀರಾ ಅಷ್ಟೇ. ಆದರೆ ನೀವು ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ಹಾಗೂ ನಿಮ್ಮ ಕುಟುಂಬಸ್ಥರೊಂದಿಗೆ ನೀವು ಪ್ರಾರ್ಥನೆಯನ್ನು ಮಾಡುವಾಗ, ನೀವೇ ದೇವರ ವಾಕ್ಯವನ್ನು ನೀವು ಓದುವಾಗ, ಬೈಬಲ್ ತೆರೆದಾಗೂ ಇರಬಹುದು, ಅಥವಾ ಕೆಲವು ಪ್ರಾರ್ಥನೆಗಳ ಬುಕ್ಸ್ಗಳಿವೆ, ಪ್ರಾರ್ಥನೆಗಳನ್ನು ಓದಬಹುದು, ಅಥವಾ ನಿಮ್ಮದೇ ಪ್ರಾರ್ಥನೆಗಳನ್ನು ಮಾಡಿ ನೀವು ಬರೆದು ನೀವು ಕುಟುಂಬಸ್ಥರಲ್ಲಿ ಒಟ್ಟಿಗೆ ಓದ್ತಾ ಇರ್ಬೋದು. ಸೊ ಹಾಗಾಗಿ ಏನಾಗ್ತದೆ ಅಂದರೆ, ನಾವು ಎನಿಸೋದು, ನಾವು ಓದ್ತೇವೆ, ಆಯ್ತಪ್ಪ ಊಟ ಮಾಡಿ ಮಲಗುವ, ಈಗ ಚಾಯ್ ಕುಡಿಯೋ ಟೈಮ್ ಆಯಿತು, ಚಾಯ್ ಕುಡಿಯುವ ಅಲ್ವಾ. ಸೊ ನನ್ನ ಪ್ರೀತಿ ಮುದ್ದು ಮಕ್ಕಳು, ನೀವು ಯಾವ ಪ್ರಾರ್ಥನೆ ನೀವು ಮಾಡ್ತೀರಾ, ಅದು ದೇವರಿಗೆ ಮೆಚ್ಚುಗೆ ಆದರೆ ನೀವು ದೇವರ ಸನ್ನಿಧಿಯಲ್ಲಿ, ದೇವರ ಸನ್ಮುಖದಲ್ಲಿ ನೀವು ಇರ್ತೀರ. ಯಾಕೆ ದೇವರಿಗೆ ಆ ಪ್ರಾರ್ಥನೆ ಮೆಚ್ಚುಗೆ ಆಗಬೇಕು? ದೇವರಿಗೆ ಕೂಡ ಕೆಲವು ಪ್ರಾರ್ಥನೆ ಮೆಚ್ಚುಗೆ ಆಗಬೇಕು, ಮೆಚ್ಚುಗೆ ನೀವು ಆಗ್ತೀರಾ. ಓಕೆನಾ, ಪ್ರಾರ್ಥನೆ ನೀವು ಮಾಡ್ತೀರಾ, ಯಾಕೆಂದ್ರೆ ನೀವು ದೇವರ ಹತ್ರ ಮಾತಾಡೋದು ಅಲ್ವಾ. ನಾವು ಆಗ ದೇವರ ಸನ್ಮುಖದಲ್ಲಿ ಇರ್ತೇವೆ, ನಾವು ದೇವರ ಆ ಸನ್ನಿಧಿಯಲ್ಲಿ ಇರ್ತೀವಿ ಅಲ್ವಾ. ನಾವು ಪ್ರಾರ್ಥನೆ ಮಾಡುವಾಗ, ದೇವರ ನೆನಪು ತೆಗೆಯುವಾಗ ನಾವು ಇರ್ತೀವಿ ಅಂದರೆ ನಮಗೆ ಶರೀರಕ್ಕೆ ಗೊತ್ತಾಗಲ್ಲ, ನಮಗೆ ಮನಸ್ಸಿಗೆ ಗೊತ್ತಾಗಲ್ಲ, ಆದರೆ ನಿಮ್ಮ ಆತ್ಮಕ್ಕೆ, ನಿಮ್ಮ ಸೋಲಿಗೆ ಅದು ಗೊತ್ತಾಗುತ್ತೆ. ಯಾಕೆಂದರೆ ಆ ಸೋಲ್ಸ್ ನೀಡಿದವನು ಆ ಕರ್ತನು, ಆ ಸೋಲ್ಸ್ಗೆ ಬೆಳಕು ನೀಡುವನು, ಆ ಸೋಲ್ಸ್ಗೆ ಬೆಳಕು ನೀಡಿ ಕತ್ತಲನ್ನು ಒಡೆದೊಬ್ಬಿಸುವನು ಯಾರು? ಅವನು ಸೃಷ್ಟಿಕರ್ತನಲ್ಲವೇ ಅಲ್ವಾ ನನ್ನ ಪ್ರೀತಿ ಮತ್ತು ಮಕ್ಕಳೇ. ಸೊ ಹಾಗಾಗಿ ನಾವು ನೋಡುವ ಈ ಕರ್ತನ ಹತ್ರ ಇರುವ ಶಕ್ತಿ ಅಲ್ವಾ. ಈ ಪ್ರಾರ್ಥನೆ ಆದ ನಂತರ, ನೀವು ಪ್ರಾರ್ಥನೆ ಮಾಡಿ ಆದ ನಂತರ, ನೀವು ಬೈಬಲ್ ಓದಿದ್ದಾದ ನಂತರ, ನೀವು ದೇವರ ವಾಕ್ಯವನ್ನು ಓದಿದ್ದಾದ ನಂತರ ಪರ್ಸನಲ್ ಆಗಿ, ಹಾಗೂ ನೀವು ದೇವರ ಶಕ್ತಿಯ ಅನುಭವ ಪಡೆದಾಗ ಅಲ್ವಾ, ಕರ್ತನು ಹೇಗೆ ನಿಮ್ಮ ಮುಂದೆ ಬರ್ತಾನೆ, ಕರ್ತನು ಹೇಗೆ ನಿಮ್ಮ ಮುಂದೆ ಇರ್ತಾನೆ ಅಲ್ವಾ, ನಾವು ನೋಡುವ. ಅರ್ಥ ಮಾಡ್ಕೊಳ್ಳಿ ಬೆಳಕಿನ ಬಗ್ಗೆ. ಇವತ್ತು ನಾವು ಬೆಳಕಿನ ಬಗ್ಗೆ ಮಾತಾಡುವ, ಇವತ್ತು ನಾವು ಲೈಟಿನ ಬಗ್ಗೆ ಮಾತಾಡುವ, ಲೈಟ್. ಓಕೆನಾ. ಸೊ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಒಂದು ವಾಕ್ಯವನ್ನು ನೋಡುವ. ಜೋಬ್ ಅಧ್ಯಾಯ 11:24. ಜೋಬ್ ಚಾಪ್ಟರ್ 41 ವರ್ಸಸ್ 24. 25, 26. Praise God, hallelujah. Praise God, hallelujah. Praise God, hallelujah. Praise God, hallelujah. ನೋಡುವ ಒಂದು ವಾಕ್ಯವನ್ನು ನಾವು ನೋಡುವ. ಜೋಬ್ ಚಾಪ್ಟರ್ 41 ವರ್ಸಸ್ 16, 17 to 16, 17, 18 ವಾಕ್ಯವನ್ನು ನಾವು ನೋಡುವ, ವೀಕ್ಷಿಸುವ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಹೌದು, मगाच्या बोनाने वेणीनो पैसो हो दिस तुमका स्पिरिट जीससच्या नावानं, स्पिरिट जीससच्या सत्तेनं आणि स्पिरिट जीससच्या सर्व संगतीने तुमका आशीर्वाद देऊन दे. स्पिरिट जीसस तुमका आशीर्वादाने भरून म्हणून मागता मगाच्या बोनाने वेणीनो. ಹೌದು, ಸ್ಪಿರಿಟ್ ಜೀಸಸ್ ನಾಮದಲ್ಲಿ ಸ್ಪಿರಿಟ್ ಜೀಸಸ್ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ ಇಳಿದು ಬರಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸು. ನನ್ನ ಪ್ರೀತಿಯ ಮತ್ತು ಮಕ್ಕಳೇ, ಒಂದು ಸಣ್ಣವಾದ ದೇವರ ವಾಕ್ಯವನ್ನು ನೋಡು. ನಾವು ಬೆಳಕಿನ ಬಗ್ಗೆ ಇವತ್ತು
ಬೆಳಕು ನಮಗೆ ಹೇಗೆ ದೊರಕಿಸಿಕೊಡ್ತಾನೆ, ಆ ಕರ್ತನು ಬೆಳಕು ನಮಗೆ ಹೇಗೆ ಸಿಗುತ್ತೆ ಅಂತ ನಾವು ಒಂದು ಸಣ್ಣವಾದೊಂದು ವಾಕ್ಯವನ್ನು ನೋಡುವ. ಹಾಗೂ ಕರ್ತನು ನಾವು ಬೈಬಲ್ ಓದುವಾಗ, ನಾವು ಅವನ ಸನ್ಮುಖದಲ್ಲಿರುವಾಗ ಅವನು ಹೇಗೆ ನಮ್ಮ ಹತ್ರ ನಡೆದುಕೊಳ್ತಾನೆ, ಹೇಗೆ ನಮ್ಮ ಹತ್ರ ಅವನು ಇರ್ತಾನೆ. ಒಬ್ಬ ಮಗುವಾಗಿ, ಒಬ್ಬ ಚೈಲ್ಡ್ ಆಫ್ ಗಾಡ್ ಆಗಿ ಅವನು ಒಬ್ಬನಿಗೆ ಚೂಸ್ ಮಾಡುವಾಗ, ಒಬ್ಬ ಅಭಿಷಕ್ತನಿಗೆ ಚೂಸ್ ಮಾಡುವಾಗ ಅಲ್ವಾ, ಅವರೊಂದಿಗೆ ಹೇಗೆ ಅವನು ನಡ್ಕೊಳ್ತಾನೆ, ಹೇಗೆ ಅವನ ನಡ್ಕೊಳ್ತಾನೆ ಅಲ್ವಾ. ನಾವು ಒಂದು ಈ ವಾಕ್ಯದಲ್ಲಿ ನಾವು ನೋಡುವ ಜೋಬ್ ಚಾಪ್ಟರ್ 41 ವರ್ಸಸ್ 16 ನೋಡುವ. ಅವನ ಹೃದಯವು ಕಲ್ಲಿನಂತೆ ಗಟ್ಟಿಯಾಗಿರುತ್ತೆ, ಹಾಗೂ ಅವನ ಹೃದಯವು ಹೇಗೆ ಒಂದು ಅಕ್ಕಿ ತುಂಬಿದ ಗೋಣಿಯನ್ನು ನೋಡಿದಿರ. ಅದು ತುಂಬುವ ಮೊದಲು ಏನಾಗ್ತದೆ, ಅದು ತುಂಬುವ ಮೊದಲು ಲೂಸ್ ಆಗಿರುತ್ತಲ್ವಾ. ಅಕ್ಕಿ ತುಂಬಿದಾದ್ಮೇಲೆ ಅದು ಏನಾಗುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ಅವನ ಹಲ್ಲುಗಳು ಆ ರೀತಿಯ ಗಟ್ಟಿಯಾಗಿರುತ್ತೆ. ಯಾರದು? ಸೃಷ್ಟಿಕರ್ತನದ್ದು ಅಲ್ವಾ. ನೀವು ಯಾವನೊಬ್ಬ ವ್ಯಕ್ತಿ ಬಂದು, ಹೊರಗಿನ ವ್ಯಕ್ತಿ ಬಂದು ನಿನ್ನ ದೇವರದ್ದು ಹಲ್ಲು ಮುರಿದಾಕ್ತೀನಿ ನಾನು, ಯಾವ ದೇವರಂತ ಒಬ್ಬ ಹೇಳಿದರೆ, ಒಬ್ಬ ನಾಸ್ತಿಕನು ಹೇಳಿದರೆ ಅವನಿಗೆ ಹಲ್ಲು ಮುರಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವಾಕ್ಯ ಹೇಳ್ತಿದೆ. ಅವನ ಯಾವ ವಾಕ್ಯ ಹೇಳ್ತಿದೆ? ಜೋಬ್ 16, ಓಕೆನಾ, ಜೋಬ್ 41 ವರ್ಸಸ್ 16 ಹೇಳಿ. ಅವನ ಹೃದಯವು ಕಲ್ಲಿನಂತೆ ಗಟ್ಟಿ. ಯಾರದು? ಆ ಸೃಷ್ಟಿಕರ್ತನದ್ದು ಹೃದಯವು ಕಲ್ಲಿನಂತೆ ಗಟ್ಟಿ, ಹಾಗೂ ಅವನ ಹಲ್ಲುಗಳು ಕೂಡ ಗಟ್ಟಿಯಾಗಿವೆ. ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ಬಂದು ಹೇಳಿದರೆ, ಯಾವ ಒಬ್ಬ ವ್ಯಕ್ತಿಗಳು ನಿಮ್ಮ ಹತ್ರ ಬಂದು ಹೇಳಿದರೆ, ನಾನು ನಿನ್ನ ದೇವರಿಗೆ ಕಲ್ಲು ಹೊಡಿತೀನಿ, ನನ್ನ ದೇವರ ಕಲ್ಲು ಹೊಡಿದು ಅವನ ಹಲ್ಲುಗಳನ್ನು ಹೊಡಿತೀನಿ, ಹೃದಯವನ್ನು ಹೊಡಿತೀನಿ ಅಂತ ಹೇಳಿದರೆ ಆಗಲ್ಲ. ಆ ಸೃಷ್ಟಿಕರ್ತನ ಅವನು. ಯಾಕೆಂದರೆ ಯಾರಿಗೆ ಹೇಗೆ ಅವನು ನಡ್ಕೊಳ್ಬೇಕು ಆ ರೀತಿ ಅವನು ನಡ್ಕೊಳ್ತಾನೆ. ಯಾರಿಗೆ ಹೇಗೆ ನಡ್ಕೊಳ್ಬೇಕು ಆ ರೀತಿಯ ಸೃಷ್ಟಿಕರ್ತನು ನಡ್ಕೊಳ್ತಾನೆ, ಅವನೊಂದಿಗೆ ನಡ್ಕೊಳ್ತಾನೆ. ಅಭಿಷಕ್ತರೊಂದಿಗೆ ಅವನು ಹೇಗೆ ನಡ್ಕೊಳ್ಬೇಕು ಹಾಗೆ ಅವನು ನಡ್ಕೊಳ್ತಾನೆ. ಒಬ್ಬ ಚೈಲ್ಡ್ ಆಫ್ ಗಾಡ್ ನೊಂದಿಗೆ ಅವನು ಹೇಗೆ ನಡ್ಕೊಳ್ಬೇಕು ಹಾಗೆ ಅವನು ನಡ್ಕೊಳ್ತಾನೆ. ಒಬ್ಬ ಪ್ರವಾದಿಯೊಂದಿಗೆ ಅವನು ಹೇಗೆ ನಡ್ಕೊಳ್ಬೇಕು ಹಾಗೆ ಅವನು ನಡ್ಕೊಳ್ತಾನೆ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಯಾಕಂದ್ರೆ ಅವನ ಹೃದಯವು ಗಟ್ಟಿ ಅಂದ್ರೆ ಅರ್ಥ ಎಂತ? ಯಾರಿಗೂ ಅವರು ಹೆದರಲ್ಲ. ಯಾಕೆಂದ್ರೆ ಅವನು ಸೃಷ್ಟಿಕರ್ತನು. ನಾನು ಹೇಳ್ತಿದ್ದೇನೆ, ಪುನಃ ಕೇಳ್ಕೊಳ್ಳಿ. ಯಾಕೆಂದ್ರೆ ಅವನು ಸೃಷ್ಟಿಕರ್ತನು. ಈಸ್ ದ ಕ್ರಿಯೇಟರ್. ಪ್ರೇಸ್ ಗಾಡ್, ಹಲ್ಲೆಲೂಯಾ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಸೊ ಹಾಗಾಗಿ ನಾವು ಕೆಲವು ಸಂದೇಶಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಸೃಷ್ಟಿಕರ್ತನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ. ಯಾರಿಗೆ ಅವನು ಚೂಸ್ ಮಾಡಿದ್ದಾನೆ, ಅವನು ಗಟ್ಟಿ. ಎರಡನೇ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಯಾರಿಗೆ ಅವನು ಚೂಸ್ ಮಾಡಿದ್ದಾನೆ, ಯಾರಿಗೆ ಅವನು ಚಿಲ್ಡ್ರನ್ ಆಫ್ ಗಾಡ್ ಅಂತ ಕರೆದಿದ್ದಾನೆ, ಯಾರು ಅವನು ದೇವರ ಪ್ರಜೆ ಅಂತ ಯಾವ ಮಕ್ಕಳಿಗೆ ಅವನು ಕರೆದಿದ್ದಾನೆ, ಅವರು ದೇವರ ಪ್ರಜೆಗಳೇ, ಅವರು ದೇವರ ಮಕ್ಕಳೇ. ಅವರಿಗೋಸ್ಕರ ಅವನು ಹೃದಯ ಗಟ್ಟಿ ಮಾಡ್ಕೊಳ್ತಾನೆ. ಯಾಕೆಂದ್ರೆ ಅವನಿಂದ ಆ ಸೃಷ್ಟಿಕರ್ತನಿಂದ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ದೇವರ ಮಕ್ಕಳನ್ನು. Because if he says that you are a child of God, you are children of God, you are my nation, that means you are the nation of the Lord. Praise God, hallelujah. You are the nation of the Lord. ಬೈಬಲ್ ಈಗ ಎಲ್ಲೆಲ್ಲಿ ಇದೆ ಅಲ್ವಾ, ಇಡೀ ಜಗತ್ತಲ್ಲಿ ಇದೆ. ನೀವು ಓದ್ತಾ ಇದ್ದೀರಾ, ನೀವು ಪ್ರೊಕ್ಲೇಮ್ ಮಾಡ್ತಾ ಕೂಡ ಇರಬಹುದು ನೀವು ಅಲ್ವಾ. ಐ ಆಮ್ ದ ನೇಷನ್ ಆಫ್ ದ ಲಾರ್ಡ್. ದಿಸ್ ಪ್ಲೇಸ್ ವಾಸ್ ದ ನೇಷನ್ ಆಫ್ ದ ಲಾರ್ಡ್. ಮಾಡ್ತೀರಾ? ನೀವು ಪ್ರಾರ್ಥನೆ ಮಾಡಿ, ನೀವು ಈ ಪ್ರಾರ್ಥನೆ ಮಾಡ್ತೀರಾ? ಈ ರಾಜ್ಯವು, ನಾನು ಇರುವಂತಹ ಈ ಜಾಗದಲ್ಲಿ ಎಲ್ಲರೂ ದೇವರ ಮಕ್ಕಳನ್ನಾಗಿ ಪರಿವರ್ತಿಸು ತಂದೆಯೇ ಅಂತ ನೀವು ಪ್ರಾರ್ಥಿಸ್ತೀರಾ? ನಾನು ಪ್ರಾರ್ಥಿಸ್ತೀನಿ ಅಲ್ವಾ. ಎಲ್ಲ ಪಾಪಿಗಳಿಗೆ ಕೂಡ ಅವಕಾಶ ಮಾಡಿಕೊಡು, ನಿನ್ನ ಮಕ್ಕಳಾಗಿ ಬಾಳುವಂತಹ ಅವರ ಪಾಪಗಳನ್ನು ಕ್ಷಮಿಸಿ. ನಿನ್ನ ಪವಿತ್ರ ಆ ಮಗನ, ಆ ಯೇಸುವಿನ ರಕ್ತವು ಅವರೆಲ್ಲರ ಮೇಲೆ, ಆ ಎಲ್ಲ ಪಾಪಿಗಳ ಮೇಲೆ, ನನ್ನ ಮೇಲೆ ಕೂಡ ಇಳಿದು ಬರಲಿ ತಂದೆಯೇ, ಮತ್ತು ನಮ್ಮ ಪಾಪಗಳನ್ನು ಕ್ಷಮಿಸು ತಂದೆಯೇ ಅಂತ ನಿನ್ನ ಆತ್ಮದಲ್ಲಿ, ಆ ನಿನ್ನ ಬಲವಂತವಾದ, ನಿನ್ನ ಶಕ್ತಿಯುತವಾದ ಆ ಆತ್ಮದೊಂದಿಗೆ ನಾನು ಪ್ರಾರ್ಥಿಸುವೆನು. ಪ್ರೇಸ್ ಗಾಡ್, ಹಲ್ಲೆಲೂಯಾ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಸೊ ನಾನು ಪ್ರಾರ್ಥಿಸ್ತೀನಿ, ನೀವು ಪ್ರಾರ್ಥಿಸ್ತೀರಾ?
ಸೊ ನಾವು ಪ್ರಾರ್ಥಿಸಬೇಕು. ಯಾಕೆಂದರೆ ಯಾವ ಮಕ್ಕಳು ಕೂಡ, ಯಾವ ದೇವರ ಮಕ್ಕಳು ಕೂಡ ದೇವರು ಚೂಸ್ ಮಾಡಿದವರು, ದೇವರು ಗಟ್ಟಿಯಾಗಿ ಇಟ್ಕೊಂಡವರು, ಅವರು ಬಿಟ್ಟು ಹೋಗಬಾರದು ದೇವರನ್ನು. ಅವರು ಬಿಟ್ಟು ಹೋಗ್ಬಾರ್ದು, ದೇವರು ಬಿಡಲ್ಲ, ಅವರು ಬಿಟ್ಟು ಹೋಗಬಾರದು. ಒಂದು ವೇಳೆ ಅವರು ಬಿಟ್ಟು ಹೋಗ್ಲಿಕ್ಕೆ ಇಚ್ಛಿಸಿದ್ರೆ, ಆ ದೇವರನ್ನು ಅವರು ಬಿಟ್ಟು ಹೋಗ್ಲಿಕ್ಕೆ ಯೋಚಿಸಿದ್ರೆ ದೇವರು ಅವರನ್ನು ತಡೆಯಲ್ಲ. ಆದರೆ ದೇವರು ಅವರನ್ನು ನೋಡ್ತಾನೆ ಇರ್ತಾರೆ. ಅವ್ರು ಬರ್ತಾನ, ಅವ್ರ ಮನೆಗೆ ಬರ್ತಾನ, ಅವನನ್ನ ಮನೆಗೆ ಬರ್ತಾನ, ಅವನನ್ನು ಹತ್ತಿರ ಬರ್ತಾನ, ದೇವರು ನೋಡ್ತಾನೆ ಇರ್ತಾರೆ. ಬಂದರೆ ಅವನ ಪಾಪಗಳನ್ನು ಕ್ಷಮೆ ಮಾಡಿ ದೇವರು ಅವನಿಗೆ ಪುನಃ ಸ್ವೀಕರಿಸ್ತಾನೆ, ಪುನಃ ತನ್ನ ಮಗನಾಗಿ ಮಾಡ್ತಾನೆ. ದಿಸ್ ಇಸ್ ದ ಸರ್ಕಲ್ ಆಫ್ ಅದು ದೇವರ ಸರ್ಕಲ್ ಅದು. ಅದಕ್ಕೋಸ್ಕರ ತನ್ನ ಒಬ್ಬನೇ ಆದ ಮಗನನ್ನು ಅವನು ಈ ಧರೆಗೆ ಕಳಿಸಿದನು. ಕೇವಲ ಮಗನಿಗೆ ಮಾತ್ರ ಅಲ್ಲ, ಆ ಮಗನೊಟ್ಟಿಗೆ ಅವನೂ ಕೂಡ ಇದ್ದನು. ಹಾಗಾಗಿ ಯಾಕೆಂದ್ರೆ ಅವನು ತನ್ನ ಹೃದಯವನ್ನು ಗಟ್ಟಿ ಮಾಡ್ಕೊಳ್ತಾನೆ. ಓಕೆನಾ? ಯಾಕೆಂದ್ರೆ ಒಂದು ತಂದೆ ಹೃದಯ ಹೇಗಿರುತ್ತಲ್ವಾ, ತಂದೆ ಹೃದಯ ಒಬ್ಬ ಮಗ ಕರೆಯುವಾಗ ಅವನು ಬಂದೇ ಬರ್ತಾನೆ ಅಲ್ವಾ. ಅವನ ಚೂಸ್ ಮಾಡಿದಂತಹ ಮಗ ಕರೆಯುವಾಗ ಅವನು ಬಂದೇ ಬರ್ತಾನೆ. ಯಾಕೆಂದ್ರೆ ಅವನು ಸ್ವರ್ಗೀಯ ತಂದೆಯು. ಅವನು ತನ್ನ ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ, ಅವನು ಕೊಟ್ಟಿದ್ದಾನೆ. ಅವನೊಂದಿಗೆ ಜೀವಿಸಲಿಕ್ಕೆ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವು ಎಣಿಸ್ಬೋದು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಅಂದರೆ, ನಾವು ಕೆಲವರದ್ದು ಮೆಂಟಲಿಟಿ ಇರ್ಬೋದು. ಎಲ್ಲವನ್ನು ಕೊಟ್ಟಿದ್ದಾನೆ ಅಂದರೆ ನಾವು ಹೋಗಿ ಸಾಕ್ಷಿ ಕೊಡ್ತೇವೆ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಎಲ್ಲವನ್ನು ಕೊಟ್ಟಿದ್ದಾನೆ. ನಾನು ಹೇಳ್ತಾ ಇದ್ದೇನೆ, ನಿಮಗೆ ಎಂತ ಕೊಟ್ಟಿದ್ದಾನೆ ಅವನು, ಎಂತ ಕೊಟ್ಟಿದ್ದಾನೆ? ನನಗೆ ಕಾರು ಕೊಟ್ಟಿದ್ದಾನೆ, ಬಂಗ್ಲೆ ಕೊಟ್ಟಿದ್ದಾನೆ, ನನಗೆ ಹಣ ಕೊಟ್ಟಿದ್ದಾನೆ ಅಲ್ವಾ, ನನಗೆ ಊಟ ಕೊಟ್ಟಿದ್ದಾನೆ. ಈಗ ಜನರು, ತುಂಬ ಶ್ರೀಮಂತ ಜನರು ಎಲ್ಲೆಲ್ಲಿ ಹೋಗಿ ಸಾಯ್ತಾ ಇದ್ದಾರೆ ಅಲ್ವಾ, ಯುದ್ಧಗಳಲ್ಲಿ ಸಾಯ್ತಾ ಇದ್ದಾರೆ, ಬಾಂಬ್ ಎಕ್ಸ್ಪ್ಲೋಷನಲ್ಲಿ ಸಾಯ್ತಾ ಇದ್ದಾರೆ ಅಲ್ವಾ, ಕ್ರ್ಯಾಶ್ ಆಗಿ ಸಾಯ್ತಾ ಇದ್ದಾರೆ. ಸೊ ನಾನು ನಿಮಗೆ ಕೇಳುವುದು, ದೇವರು ನಿಮಗೆ ಏನನ್ನು ಕೊಟ್ಟಿದ್ದಾರೆ ಅಲ್ವಾ, ನಾನು ಕೇಳ್ತಾ ಇದ್ದೇನೆ. ಪ್ರೇಸ್ ಗಾಡ್. ಅದಕ್ಕೋಸ್ಕರ ನಮಗೆ ದೇವರು ಎಲ್ಲವನ್ನು ಕೊಡಲಿಕ್ಕೆ ಸಿದ್ಧನಿದ್ದಾನೆ, ಎಲ್ಲವನ್ನು ಅವನು ಕೊಡ್ತಾನೆ. ಯಾವಾಗ ನೀವು ಅವರ ಮಕ್ಕಳಾಗುವಿರಿ, ನೀವು ಬಿಟ್ಟು ಹೋಗಿದ್ದೀರಲ್ಲ, ನೀವು ಯಾವಾಗ ಹತ್ತಿರ ಬರ್ತೀರಿ, ಆವಾಗ ದೇವರು ನಿಮಗೆ ಎಲ್ಲವನ್ನು ಕೊಡೋಕ್ಕೆ ರೆಡಿ ಇದ್ದಾನೆ. ಸ್ವರ್ಗೀಯ ದೂತರು ಬಂದು ನಿನ್ನ ಸೇವೆ ಮಾಡಲಿಕ್ಕೆ ಕೂಡ ಅವನು ಕಳಿಸ್ತಾನೆ. ಸ್ವರ್ಗೀಯ ದೂತರನ್ನು ನಿನ್ನ ಆತ್ಮವನ್ನು, ನಿನ್ನ ಸೋಲನ್ನು ಕಾಯಲು ಕೂಡ ಅವನು ಕಳಿಸ್ತಾನೆ. ಸೋಲು ಯಾರಿಗೆ ಕಾಣಲ್ಲ, ಅವರಿಗೆ ಮಾತ್ರ ಕಾಣ್ತದೆ. ದೇವದೂತರಿಗೆ ಕೂಡ ನಿನ್ನೊಳಗಿದ್ದಂತಹ ಸೋಲು ಕಾಣ್ತದೆ. ಓಕೆನಾ? ಸೊ ಅದಕ್ಕಾಗಿ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಅವನು ತನ್ನ ಹೃದಯವನ್ನು ಗಟ್ಟಿ ಮಾಡ್ಕೊಳ್ತಾನೆ. ಕೆಲವು ಹೃದಯವನ್ನು ಗಟ್ಟಿ ಮಾಡ್ಕೊಂಡು, ದೇವರು ನಮ್ಮನ್ನು ಬಿಟ್ಟಿದ್ದಾನ, ದೇವರು ನಮಗೆ ನಾಚಿಕೆಗೆ ಹಾಕಿದ್ದಾನ, ದೇವರು ನಮಗೆ ಲಜ್ಜೆಗೆ ಹಾಕಿದ್ದಾನ ಅಂತ ನಾವು ಯೋಚಿಸಬಾರ್ದು. ಯಾವತ್ತು ಯೋಚಿಸಬಾರ್ದು. ಅವನು ತನ್ನ ಚೂಸ್ ಮಾಡಿದ ಮಕ್ಕಳೆಂದು ಯಾರಿಗೆ ಕರೆದಿದ್ದಾನೆ ನೋಡಿ, ಅವರಿಗೆ ಅವನು ಯಾವತ್ತೂ ಕೈ ಬಿಡಲ್ಲ. ಅವರು ಕೈ ಬಿಡದಂತಹ ದೇವನು. ಆದರೆ ಅವನು ಏನು ಮಾಡಿದ್ದಾನೆಂದರೆ, ಹೃದಯವನ್ನು ಗಟ್ಟಿ ಮಾಡ್ಕೊಂಡಿದ್ದಾನೆ, ತನ್ನ ಹಲ್ಲುಗಳನ್ನು ಗಟ್ಟಿ ತನ್ನ ಹಲ್ಲುಗಳನ್ನು ಕಚ್ಚಿ ಇಟ್ಕೊಂಡಿದ್ದಾನೆ. ಅವನು ಯಾಕೆ ಅವನು ಕಚ್ಚಿ ಇಟ್ಕೊಂಡಿದ್ದಾನೆ? ಯಾಕೆ ಅವನು ತನ್ನ ಹೃದಯವನ್ನು ಗಟ್ಟಿಯಾಗಿ ಮಾಡ್ಕೊಂಡಿದ್ದಾನೆ? ನೀನು ಅವನಿಗೆ ಬಿಟ್ಟುಕೊಂಡು ಬಿಟ್ಟು ಹೋಗಿದ್ಯಲ್ಲ, ನೀವು ಅವನನ್ನು ಬಿಟ್ಟು ಹೋಗಿದ್ದಿ. ಆದರೆ ನೀನೇ ಅವನ ಹತ್ರ ಹಿಂದೆ ಬರಬೇಕು. ನೀನೇ ಅವನ ಹತ್ರ ಹಿಂದೆ ಬಂದು ಅವನ ಹತ್ರ ಮಾತಾಡಬೇಕು. ಓ ನನ್ನ ತಂದೆಯೇ, ನನ್ನ ಪಾಪಗಳನ್ನು ಕ್ಷಮಿಸು, ಓ ನನ್ನ ಸೃಷ್ಟಿಕರ್ತನೆ, ನನ್ನ ಪಾಪಗಳನ್ನು ಕ್ಷಮಿಸು. ಇನ್ನು ಮುಂದೆ ನನಗೆ ಯಾವುದೇ ಪಾಪಕ್ಕೆ ಬಲಿಯಾಗೋಕ್ಕೆ ನಾನು ಸ್ವತಃವಾಗಿ ಬಿಡಲ್ಲ. ನನ್ನನ್ನು ಪಾಪಗಳನ್ನು ಕ್ಷಮಿಸು. ಯೇಸು ದೇವನ ಅಮೂಲಿಕ ರಕ್ತದಿಂದ, ನಿನ್ನ ಪುತ್ರನ ಈ ಧರೆಗೆ ಕಳಿಸಿದ ಅಮೂಲಿಕ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು, ನಿನ್ನ ಆತ್ಮವನ್ನು ಕಳಿಸಿ ಅಂತ ನೀವು ಹೇಳುವಾಗ ಅವನು ಕಣ್ಣೀರಿಡ್ತಾನೆ. ಅಂತಹ ಸೃಷ್ಟಿಕರ್ತನು ಅವನು ಕಣ್ಣೀರಿಡ್ತಾನೆ. ಅವನು ಗಟ್ಟಿ ಮಾಡಿದಂತಹ ಹೃದಯವನ್ನು ನಿನ್ನಗೆ ಕರುಣೆಯ ಹೃದಯವನ್ನಾಗಿ ಅವನು ಪರಿವರ್ತಿಸ್ತಾನೆ. ನಿನ್ನ ಮೇಲೆ ಅವನು ಕರುಣೆಯ ಹೃದಯವನ್ನಾಗಿ ಅವನು ಪರಿವರ್ತಿಸ್ತಾನೆ. ಇದೇ ಸೃಷ್ಟಿಕರ್ತನು, ಇವನೇ ಸೃಷ್ಟಿಕರ್ತನು. ಇದು ಸೃಷ್ಟಿಕರ್ತನ ಹೃದಯ. ಪ್ರೇಸ್ ಗಾಡ್, ಹಾಲೆಲೂಯಾ. ಅವನು ಅಳ್ತಾನೆ, ಅವನು ಕೂಗ್ತಾನೆ. ಯಾಕೆಂದ್ರೆ ಈಸ್ ಅವರ್ ಫಾದರ್. ನಾನು ಹೇಳ್ತಿಲ್ಲ, ಬೈಬಲ್ ಹೇಳ್ತಾ ಇದೆ. ಅವನು ಸೃಷ್ಟಿಕರ್ತನು, ನಮ್ಮ ತಂದೆಯಾಗಿದ್ದಾನೆ. ನಾವು ಯಾವಾಗ ಅವನಿಗೆ ತಂದೆಯಾಗಿ ಸ್ವೀಕರಿಸ್ತೇವೆ, ಆಗ ಆ ಸ್ವರ್ಗೀಯ ಪ್ರಾಮಿಸ್ಗಳು, ಆ ಸ್ವರ್ಗೀಯ ಆತ್ಮನ ಅಭಿಷೇಕ, ಆ ಸ್ವರ್ಗೀಯ
ದೇವದೂತರ ಅನುಭವ ನಮಗೆಲ್ಲರಿಗೂ ಆಗುತ್ತೆ ಸ್ವೀಕರಿಸುವಾಗ. ಒಂದು ವೇಳೆ ನಾವು ಸ್ವೀಕರಿಸದಿದ್ರೆ ಏನಾಗುತ್ತೆ? ನೀವು ಮತ್ತೆ ಅವನನ್ನು ಬಿಟ್ಟು ಹೋಗ್ತೀರಾ. ಅವನು ನಿಮ್ಮ ಹತ್ರನೇ ಇರ್ತಾನೆ, ನೀವು ಮತ್ತೆ ಅವನನ್ನು ಬಿಟ್ಟು ಹೋಗ್ತೀರಾ. ಸನ್ನಿಧಿಗೆ ಬರುವುದು ಅಲ್ವಾ? ಸನ್ನಿಧಿಗೆ ಬರುವುದು ಪ್ರಾರ್ಥನೆಯ ಮೂಲಕ. ಅದೇ ನಾನು ಹೇಳ್ತಿದ್ದೆ ನನ್ನ ಪ್ರೀತಿ ಮತ್ತು ಮಕ್ಕಳೇ, ಸನ್ನಿಧಿಗೆ ಬರುವುದಂದ್ರೆ ದೇವರ ವಾಕ್ಯವನ್ನು ನಾವು ಓದಿ ಸನ್ನಿಧಿಗೆ ಬರುವುದು. ಅವನು ವೀಕ್ಷಿಸ್ತಾನೆ. ಹೇಗೆ ಆಡಮಿಗೆ ಬಿಟ್ಟ ನೋಡಿ, ಹೇಗೆ ಆದವಿಗೆ ನೋಡೋಕೆ ಅವನು ನೋಡ್ತಾ ಇದ್ದ. ಯಾಕೆಂದ್ರೆ ಅವನು ಸೃಷ್ಟಿಕರ್ತಾನಲ್ವಾ, ಅವನು ನೋಡ್ತಾ ಇದ್ದ. ಆದರೆ ಆದವ್ಯವು ಎಲ್ಲ ನಡೆಯುತ್ತಾ ನಡೀತಾನೆ ಹೋಯ್ತು, ದಿನ ನಡೀತಾನೆ ಹೋಗ್ತು. ಆದರೆ ಆದವ್ಯವು ಏನು ಮಾಡಿದ್ರು? ಆಡೆ ಮತ್ತು ಇವು ಏನು ಮಾಡಿದ್ರು? ಪಾಪ ಮಾಡಿದ್ರು. ಆಡೆ ಮತ್ತು ಇವು ಸಿನ್ ಮಾಡಿದ್ರು. ಪ್ರೈಸ್ ಕೊಡು, ಹಾಲೆಲೂಯಾ. ಆಗ ಏನಾಯ್ತು ನನ್ನ ಪ್ರೀತಿ ಮತ್ತು ಮಕ್ಕಳೇ? ಆಡೆ ಮೇವು ಸಿನ್ ಮಾಡುವಾಗ ಏನಾಯ್ತು? ಪಾಪ ಬಂತಲ್ವಾ ಅವರ ಜೀವನದಲ್ಲಿ, ಅವರ ಲೈಫಲ್ಲಿ ಪಾಪ ಬಂತು. ಆದರೆ ಸೃಷ್ಟಿಕರ್ತನ ಅವನನ್ನು ಬಿಟ್ಟಲಿಲ್ಲ. ಬಟ್ಟೆ ಕೊಟ್ಟ, ಜ್ಯೂಸ್ ಕೊಟ್ಟ, ಮಾಂಸ ಕೊಟ್ಟ, ಜಿಂಕೆ ಮಾಂಸವನ್ನು ಕೊಟ್ಟ, ಬೆಂಕಿ ಕೊಟ್ಟ, ದಿನ ನಡೆಸೋಕ್ಕೆ ಅವನಿಗೆ ಆಹಾರ ಕೊಟ್ಟ. ಯಾಕೆ? ಅವನು ಸೃಷ್ಟಿಕರ್ತನು. ಆಡಮೆಯು ಬೊಬ್ಬೆ ಹೊಡೆದ್ರು, ದೇವರಿಗೆ ಹೊಡೆದ್ರು. ಸೃಷ್ಟಿಕರ್ತ ಇದ್ದ ಯಾಕಿದ್ದ? ದೇ ಆರ್ ಕ್ರಿಯೇಟರ್ ಆಫ್ ಅವರ್ ಲಾರ್ಡ್. ದೇ ಆರ್ ಕ್ರಿಯೇಟರ್ ಆಫ್ ಅವರ್ ಲಾರ್ಡ್, ಓನ್ಲಿ ಒನ್ ಲಾರ್ಡ್. ಅವರು ದೇವರ ರಚನೆ ಮಾಡಿದಂತಹ, ದೇವರು ಸೃಷ್ಟಿ ಮಾಡಿದಂತಹ ಮನುಷ್ಯರಾಗಿದ್ದರು. ದೇವರ ಆತ್ಮ ಅವರಲ್ಲಿತ್ತು. ಅದಕ್ಕೋಸ್ಕರ ಅವರಿಗೆ ಅವನು ಕೇಳ್ತಾ ಇದ್ದ. ಪ್ರೈಸ್ ಕೊಡು. ಯಾಕೆ? ಆಡಮಿಯು ಪಾಪ ಮಾಡಿದ್ರು ಕೂಡ ಎಲ್ಲಿ ಬಂದರು? ದೇವರ ಸನ್ನಿಧಿಗೆ ಬಂದರು, ದೇವರ ಹತ್ತಿರ ಬಂದರು. ದೇವರು ಅವರ ಮಾತುಗಳನ್ನು ಕೇಳಿದ, ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದ. ಹಾಗೇನೆ ನಾವು ಯಾವಾಗ ಸನ್ನಿಧಿಗೆ ಬರುತ್ತೇವೆ, ನಾವು ಯಾವಾಗ ಹತ್ತಿರ ಬರುತ್ತೆ, ಅವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ನಿಮಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ವಾ? ಎನಿಮಿಸ್ ಇದ್ದಾರಾ? ಎನಿಮಿಸ್ ಮಾತಾಡಿದ್ದು ನಿಮಗೆ ಮನಸ್ಸಿಗೆ ಬರ್ತದಾ? ಎನಿಮಿಸ್ ಮಾತಾಡಿದ್ದು ನಿಮಗೆ ಹೃದಯಕ್ಕೆ ಬರ್ತದಾ? ನೋವನ್ನು ತಂದಿದ? ಯೋಚಿಸಬೇಡಿ. ಅದಕ್ಕೋಸ್ಕರನೇ ಮದರ್ ಮೇರಿಯನ್ನು ನೋಡಿ. ಮದರ್ ಮೇರಿ ಯಾವಾಗ ಆ ಗಾಬ್ರಿಯಲ್ ದೂತನ ಒಂದು ಸಂದೇಶ ಬಂತು, ಅವತ್ತಿನಿಂದ ಅಲ್ಲಿಂದ ನೀವು ಆ ಜೀಸಸ್ ಕ್ರಾಸ್ ಮೇಲೆ ಸತ್ತಂತಹ ಅಲ್ಲಿ ತನಕ ನೋಡಿ ಮದರ್ ಮೇರಿಯ ಒಂದು ಲೈಫ್. ಸೊ ನಿಮ್ಮ ಕತ್ತಲೆ ಮತ್ತು ನಿಮ್ಮ ಆ ಭಾರವು ಕಮ್ಮಿ ಆಗುತ್ತೆ. ನೀವು ಕರ್ತನ ಹತ್ರ ಬೇಡಬಹುದು. ಯಾಕೆ ಆ ಮದರ್ ಮೇರಿಗೆ, ಆ ಹೆವೆನ್ನ ಹೋಲಿ ಮದರ್ ಮೇರಿಗೆ, ಪ್ರೇಸ್ ಗಾಡ್, ಹಾಲೆಲೂಯ, ಕಷ್ಟಗಳಿರಲಿಲ್ವಾ? ದೇವರು ಅವರ ಹತ್ತಿರನೇ ಇದ್ರು ಮದರ್ ಮೇರಿ ಹತ್ರ. ಶಿ ಇಸ್ ದ ಹೋಲಿ ವುಮೆನ್. ಆದರೂ ಕೂಡ ಅವರಿಗೆ ಕಷ್ಟ ಇತ್ತು. ಅವರು ಹೋಲಿ ವುಮೆನ್, ಅದಕ್ಕೋಸ್ಕರ ಅವರಿಗೆ ಕಷ್ಟ ಕೂಡ ಇತ್ತು ಅವರಿಗೆ. ಅವರು ನೋಡಿಲ್ವಾ? ಅವರ ಲೈಫನ್ನು ನೋಡಿ. ನೀವು ಸ್ಪಿರಿಚುವಲ್ ಲೈಫ್ಗೆ ಬಂದ ಮೇಲೆ ನಿಮ್ಮ ಕಷ್ಟಗಳು ಹೋಗುತ್ತಂತಲ್ಲ, ಕಷ್ಟಗಳಲ್ಲಿ ಇರುತ್ತೆ. ನೀವು ದೇವರ ಹತ್ರ ಬಂದ ಮೇಲೆ ನಿಮ್ಮ ಕಷ್ಟಗಳು ದೂರ ಹೋಗ್ತವೆ ಅಂತಲ್ಲ. ಕಷ್ಟಗಳು ಇರುತ್ತೆ. ಈ ಜಗತ್ತಿನಲ್ಲಿ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ, ಈ ಜಗತ್ತಿನಲ್ಲಿ ನಿಮಗೆ ನಷ್ಟಗಳು ತಪ್ಪಿದ್ದಲ್ಲ. ಆದರೆ ಆ ಸರ್ವೇಶ್ವರನ ಮೇಲೆ ನಾವು ಮತ್ತು ನೀವು ಭರವಸೆ ಇಡಬೇಕು. ಯಾಕೆಂದರೆ ಪೂರ್ವಜರ ಪಾಪಗಳಿಂದ ಬಂದಂತಹ ಆ ಬಂಧನಗಳಿಂದ ನಾವು ಕಂಪ್ಲೀಟಾಗಿ ಮುಕ್ತ ಹೊಂದಬೇಕು. ಪೂರ್ವಜರಿಂದ ಬಂದಂತಹ ಬಂಧನಗಳಿಂದ ನಾವು ಕಂಪ್ಲೀಟಾಗಿ ಮುಕ್ತರೊಂದುವಾಗ ಸರ್ವೇಶ್ವರನು ನಮ್ಮ ಸನ್ಮುಖದಲ್ಲಿ ಬಂದು ಇಳಿತಾನೆ. ಸರ್ವೇಶ್ವರನು ನಮ್ಮ ಸನ್ಮುಖದಲ್ಲಿ ಯಾವತ್ತಿರ್ತಾನೆ. ಸ್ವರ್ಗವು ನಮ್ಮ ಸನ್ಮುಖದಲ್ಲಿ ಯಾವತ್ತೂ ಇರುತ್ತೆ. ಇದೇ ಸತ್ಯ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಅಂದರೆ ಅಲ್ಲಿಂದ ನೀವು ಆ ಬಂಧನಗಳಿಂದ ನೀವು ಮುರಿದು ಹೋಗಿದ್ದೀರಾ. ಯಾಕೆ ಮುರಿದು ಹೋಗಿದ್ದೀರಾ ನೀವು? ಯಾಕೆ ನೀವು ಡೆಲಿವರ್ ಆಗಿದ್ದೀರಾ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ? ಯಾಕೆ ನೀವು ಡೆಲಿವರ್ ಆಗಿದ್ದೀರಾ? ಎಕ್ಸಾಂಪಲ್ ಕೊಡಬೇಕಾ ನಾನು, ಅಥವಾ ಹೇಳಬೇಕಾ ನಾನು? ಯಾಕೆ ನೀವು ಡೆಲಿವರ್ ಆಗಿದ್ದೀರಾ? ಯಾಕೆಂದರೆ ನಿಮ್ಮ ಪ್ರಾರ್ಥನೆಗಳಿಂದ, ನೀವು ಓದಿದಂತಹ ವಾಕ್ಯಗಳಿಂದ, ನೀವು ಮಾಡಿರುವಂತಹ ಪ್ರಾರ್ಥನೆಗಳಿಂದ ನೀವು ಮುಕ್ತರೊಂದಿದ್ದೀರಾ. ಕರ್ತನು ನಿಮಗೆ ಹೊಂದಿಸಿದ್ದಾನೆ. ಅವರ ಆತ್ಮವನ್ನು ನಿಮಗೆ ಕರುಣಿಸಿದ್ದಾನೆ. ಅವರ ಕಲ್ಲು ಮಾಡಿದಂತಹ ಅವನು ಹೃದಯವನ್ನು ಗಟ್ಟಿ ಮಾಡಿಕೊಂಡಂತಹ ಹೃದಯವನ್ನು ಅವನು ನಿಮಗೆ ನಿಮ್ಮ ಮೇಲೆ ಕರುಣೆಯ ಹೃದಯವನ್ನಾಗಿ ಅವನು ಪರಿವರ್ತಿಸಿದ್ದಾನೆ. ಅಲ್ಲಿ ಶುರುವಾಯಿತು ನಿಮ್ಮ ಮೇಲೆ ದೇವನ ಕರುಣೆ. ಅವನೊಂದಿಗೆ ಜೀವಿಸಲು, ಸ್ವರ್ಗದ ಸುಖವನ್ನು ಅನುಭವಿಸಲು, ಸ್ವರ್ಗದ ದೇವದೂತರು ಹೇಗೆ ಅನುಭವಿಸ್ತಾ ಇದ್ದಾರೆ ಆ ಶಕ್ತಿ ಮತ್ತು ಆ ಸಮಾಧಾನ, ಅದನ್ನು ನೀವು ಅನುಭವಿಸಲು. ಪ್ರೈಸ್ ಗಾಡ್, ಹಾಲೆಲೂಯಾ.
ದೇವದೂತರು ಯಾರ ಸನ್ಮುಖದಲ್ಲಿರೋದು? ಏಂಜಲ್ಸ್ ಯಾರ ಸನ್ಮುಖದಲ್ಲಿರೋದು? ಕರ್ತನ ಸನ್ಮುಖದಲ್ಲಿರೋದು ಅಲ್ವಾ? ಕರ್ತನ ಸನ್ಮುಖದಲ್ಲಿರೋದು, ಸೃಷ್ಟಿಕರ್ತನ ಸನ್ಮುಖದಲ್ಲಿರೋದು ಅಲ್ವಾ? ಸೊ ಆ ಅನುಭವ, ಆ ಧೈರ್ಯ ಅಲ್ವಾ? ಆ ಧೈರ್ಯ ಯಾವಾಗ ಬರುತ್ತೆ? ಯಾಕಂದ್ರೆ ನೀವು ಸಾವಿನಿಂದ ಮೇಲೆ ಬಂದಿದ್ದೀರಾ. ನೀವು ಸಾವಿನಿಂದ ಮೇಲೆ ಬಂದಿದ್ದೀರಾ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ಇದೇ ವಾಕ್ಯದ ಅರ್ಥ ನನ್ನ ಪ್ರೀತಿ ಮುದ್ದು ಮಕ್ಕಳೇ. ಸೊ ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಪ್ರಾರ್ಥನೆ, ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಾ, ನೀವು ಅರ್ಥ ಮಾಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ನೀವು ಯಾವಾಗ ದೇವರ ವಾಕ್ಯವನ್ನು ಓದ್ತೀರಾ, ಆ ವಾಕ್ಯ ನಿಮಗೆ ಅರ್ಥವಾಗುವಂತೆ ನೀವೇ ಮಾಡಬೇಕು. ಮೊದಲು ನಾವು ಏನು ಓದ್ತಾ ಇದ್ದೇನೆ, ವಾಕ್ಯ, ನಾನು ಏನು ದೊಡ್ಡದಾಗಿ ನಾನು ವಾಕ್ಯವನ್ನು ನಾನು ಹೇಳ್ತಾ ಇದ್ದೇನೆ. ನೀನು ಒಂದು ವಾಕ್ಯ, ನಿನಗೆ ಮೂಡ್ ಬರಬಹುದು, ನಿನಗೆ ಕರ್ತನ ಪ್ರೀತಿ ಇದೆ, ಆದರೆ ನಿನಗೆ ಮೂಡ್ ಬರುವಾಗ ನೀನು ಆ ವಾಕ್ಯವನ್ನು ನೀನು ಓದ್ತೀಯ, ಆ ವಾಕ್ಯವನ್ನು ನೀನು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನೀನು ಇನ್ನೊಂದು ವಾಕ್ಯವನ್ನು ಓದುವಾಗ ಅದು ಕೂಡ ನೀನು ನಿನ್ನ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಿ ನೀನು ಆ ವಾಕ್ಯವನ್ನು ನೀನು ದೇವರಿಗೆ ನೀನು ಸ್ತುತಿ ಮಾಡಿ ನೀನು ವಾಕ್ಯವನ್ನು ಹೇಳ್ತಾ ಇದ್ದೀಯ. ಆದರೆ ಮೂರನೇ ವಾಕ್ಯ ನೀನು ಓದುವಾಗ ಅದು ನೀನು ಹೇಗೆ ನೀನು ಹೇಳ್ತಾ ಇದ್ದೀಯಾ ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಯಾಕೆಂದ್ರೆ ನೀನು ಒಂದೇ ವಾಕ್ಯ ಓದುವಾಗ ದೇವರ ಕರುಣೆ ಮತ್ತು ದೇವರ ಪ್ರೀತಿ ನಿನ್ನ ಮೇಲೆ ಇಳಿದು ಬರುತ್ತೆ. ನೀನು ಎರಡನೇ ವಾಕ್ಯ ಓದುವಾಗ ದೇವರ ಕರುಣೆ ಮತ್ತು ದೇವರ ಪ್ರೀತಿ ನಿನ್ನ ಮೇಲೆ ಅತಿ ಹೆಚ್ಚಾಗಿ ಬರುತ್ತೆ. ನೀನು ಮೂರನೇ ವಾಕ್ಯ ಓದುವಾಗ ನೀನು ಹೆವೆನಿನ ಪ್ರೆಸೆನ್ಸ್ ಫೀಲ್ ಮಾಡ್ತೀಯ. ಹಾಗೆ ಕೂಡ ಪ್ರಾರ್ಥನೆ ಕೂಡ ನೀನು ಹೆವೆನಿನ ಎಕ್ಸ್ಪೀರಿಯನ್ಸ್ ಮಾಡ್ತೀಯ. ಅದಕ್ಕೆ ಹೇಳುದು, ನಾವು ಕರ್ತನ ಸನ್ಮುಖದಲ್ಲಿ ಬರುವಾಗ ಎರಡನೇದು ಏನಂದರೆ, ನಾವು ಕರ್ತನ ಸನ್ಮುಖಕ್ಕೆ ಬರುವಾಗ, ನಾವು ಪ್ರಾರ್ಥನೆ ಮಾಡುವಾಗ, ನಾವು ದೇವರ ವಾಕ್ಯವನ್ನು ನಾವು ಓದುವಾಗ ನಾವು ಎಲ್ಲವನ್ನು ಬಿಟ್ಟು ಬರಬೇಕು. ಬಿಟ್ಟು ಬಂದು ನಾವು ಕುಟುಂಬಸ್ಥರಲ್ಲಿ ಆಗ್ಬೋದು, ನಾವು ಪ್ರೈವೇಟ್ ಆಗಿ ಆಗ್ಬೋದು, ಒಬ್ಬರೇ ಆಗಿ ಆಗ್ಬೋದು, ನಾವು ಪ್ರಾರ್ಥನೆ ಮಾಡಬೇಕು. ಸೊ ಹಾಗೇನಾಗ್ತಂದ್ರೆ ಆ ಗಟ್ಟಿಯಾದ ಹೃದಯ, ಯಾಕೆಂದರೆ ನೀನು ಎಲ್ಲವನ್ನು ಬಿಟ್ಟು ಬರೋದಂದ್ರೆ ನೀನು ಕರ್ತನಿಗೆ ಆ ಸಮಯ ಕೊಟ್ಟಿದ್ದೀಯ ಅಂತ ಅರ್ಥ. ಹಾಗೇನಾಗ್ತದೆ ಅಂದರೆ ಸೃಷ್ಟಿಕರ್ತನ ಹೃದಯ, ಗಟ್ಟಿಯಾದಂತಹ ಹೃದಯವು ಮೃದುವಾಗುತ್ತೆ, ಮರ್ಸಿಫುಲ್ ಆಗುವಾಗ ಆ ಹೃದಯದ ಕರುಣೆಯು, ಆ ಕಕುಲ್ತ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ, ಮರ್ಸಿ ನಿನ್ನ ಮೇಲೆ ಬಂದು, ನಿನ್ನ ಕುಟುಂಬಸ್ಥರ ಮೇಲೆ ಬಂದು, ಹಾಗೂ ನಿನ್ನ ಪೂರ್ವಜರ ಮೇಲೆ ಬಂದು ಕೂಡ ಇಳಿತದೆ. ಯಾರು ಸತ್ತಿದ್ದಾರೆ, ನಿನ್ನ ಕುಟುಂಬಸ್ಥರು ಯಾರು ಸತ್ತಿದ್ದಾರೆ, ತೀರಿ ಹೋಗಿದ್ದಾರೆ, ಅವರ ಮೇಲೆ ಕೂಡ ಆ ಕರುಣೆಯು, ನಿನ್ನ ಮೇಲೆ ಬಂದಂತಹ ಕರುಣೆಯು ಅವರ ಮೇಲೆ ಕೂಡ ಅದು ಇಳಿದು ಬರುತ್ತೆ. ಆ ಅನಾಯಿಂಟಿಂಗ್ ಅವರ ಮೇಲೆ ಕೂಡ ಇಳಿದು ಬರುತ್ತೆ. ಅದಕ್ಕೆ ಹೇಳುವುದು, ಅದು ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್. ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್ ನಾನು ಹೇಗೆ ಕೆಲಸ ಮಾಡ್ತದೆ, ಹೇಗೆ ವರ್ಕ್ ಮಾಡುತ್ತದೆ ಅಂತ ನಾನು ನಿಮಗೆ ಹೇಳಿದೆ. ಸೊ ಹಾಗೇನೆ ಆ ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್ ವರ್ಕ್ ಮಾಡೋದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದೇ ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್ ನ ಅರ್ಥ. ಇದಕ್ಕೆ ಇನ್ನೊಂದು ಅರ್ಥ, ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್. ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್ ವರ್ಕ್ ಮಾಡೋದು ಹೀಗೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ನಾವು ದೇವರ ಸನ್ಮುಖದಲ್ಲಿ ಬರುವಾಗ ದೇವರು ಯಾವತ್ತೂ ಅವರ ಗಟ್ಟಿಯಾದ ಹೃದಯ ಮರ್ಸಿಫುಲ್ ಆಗುವಾಗಿ ಅವರು ಮಾಡ್ತಾರೆ. ನಿನ್ನ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಕುಟುಂಬಸ್ಥರ ಮೇಲೆ, ನಿನ್ನ ಮ್ಯಾರಿಡ್ ಲೈಫ್ ಮೇಲೆ ಎಲ್ಲದಕ್ಕೂ ಅವರು ಮಾಡ್ತಾರೆ. ಯಾಕೆಂದರೆ ಅವನು ಸೃಷ್ಟಿಕರ್ತರು. ಒಂದು ಸತಿ ಅವರ ಹೃದಯವು ನಿನ್ನ ಮೇಲೆ ಕರುಣೆಯ ಹೃದಯವಾಗಿ ಅವರ ಹೃದಯದ ಕಣ್ಣುಗಳು ನಿನ್ನ ಮೇಲೆ ಬಿದ್ದವೋ, ಆವಾಗ ನೀನು ಕಂಪ್ಲೀಟ್ಲಿ ಡೆಲಿವರ್, ನೀನು ಅವರ ಆತ್ಮವನ್ನು ತೆಗೆದುಕೊಳ್ಳೋಕೆ, ನೀನು ಆ ಒಂದು ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವನ್ನು ತೆಗೆದುಕೊಳ್ಳೋಕೆ ಯೋಗ್ಯನಾಗಿದ್ದೀಯಾ. ಒಂದ್ಸರ್ತಿ ಈ ಅಭಿಷೇಕ ನಿನ್ನ ಮೇಲೆ ಬಂದ ಮೇಲೆ, ಒಂದ್ಸರ್ತಿ ಈ ಅಭಿಷೇಕವು ನಿನ್ನ ಮೇಲೆ ಬಂದು ಇಳಿದ ಮೇಲೆ ನೀನು ಆ ಸೃಷ್ಟಿಕರ್ತನ ಸನ್ಮುಖದಲ್ಲಿ ಯಾವತ್ತೂ ಇರ್ತೀಯ. ಅವನು ಕೈ ಬಿಡಲ್ಲ. ಸೃಷ್ಟಿಕರ್ತನ ನಿನ್ನ ಮುಂದೆ ಅವನು ಇರ್ತಾನೆ, ನೀನು ಆ ಸೃಷ್ಟಿಕರ್ತನ ಮುಂದೆ ಇದ್ದೀಯಾ. ಈ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿನಗೆ ಆ ಸ್ವರ್ಗೀಯ ಸಮಾಧಾನವನ್ನು ಕೊಡ್ತದೆ, ಆ ಸ್ವರ್ಗೀಯ ಆನಂದವನ್ನು ನಿನಗೆ ಕೊಡ್ತದೆ. ಯಾಕೆ ಈ ಆನಂದ? ನಿಂಗೆ ಆನಂದ ಸಿಗುತ್ತೆ, ಹಾಗೂ ಆ ಸೋಲ್ಸ್ಗಳಿಗೆ ಕೂಡ ಆ ಡೆಲಿವರೆನ್ಸ್ ಸಿಗುತ್ತೆ. ನಿನ್ನಿಂದ ಬಂದಂತಹ ಅನಾಯಿಂಟಿಂಗ್ ಆ ಸೋಲ್ಸ್ಗಳಿಗೆ ಕೂಡ ಹೋಗುತ್ತೆ. ನಿಂಗೆ ಕಾಣಲ್ಲ, ನಿನ್ನ ಹತ್ತಿರ ಆ ಸೋಲ್ಸ್ಗಳು ಇರುತ್ತೆ, ನಿನ್ನ ಕುಟುಂಬಸ್ಥರ ಸೋಲ್ಸ್ಗಳು ಅಲ್ವಾ. ಎಲ್ಲೆಲ್ಲಿ ಇದ್ರೂ ಕೂಡ ಆ ಅಭಿಷೇಕವು ಹೋಗುತ್ತೆ, ಆ ಅನಾಯಿಂಟಿಂಗ್ ಪಾಸ್ ಆಗುತ್ತೆ ಆ ಸೋಲ್ಸ್ಗಳ ಕೂಡ ಮೇಲೆ. ಅವರು ಡೆಲಿವರ್ ಆಗ್ತಾರೆ. ಅದು ಹೇಳೋದು ಸಲ್ವೇಷನ್, ಅವರದ್ದು ಸಲ್ವೇಷನ್
ಆಗುತ್ತೆ. ಪ್ರೇಸ್ ಗಾಡ್, ಹಲ್ಲೆಲೂಯಾ. ನಿನ್ನ ಕುಟುಂಬಸ್ಥರು ಆಶೀರ್ವಾದವಾಗಿ ಬಾಳ್ತಾರೆ, ಈ ಜಗತ್ತಿನಲ್ಲಿ ಆಶೀರ್ವಾದವಾಗಿ ಬಾಳ್ತಾರೆ. ಆಶೀರ್ವಾದವಾಗಿ ಬಾಳುವುದಂದ್ರೆ ಅರ್ಥ ಎಂತ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ? ಆಶೀರ್ವಾದವಾಗಿ ಬಾಳುವುದಂದ್ರೆ ಅರ್ಥ ಎಂತ? ಆಶೀರ್ವಾದವಾಗಿ ಬಾಳುವುದಂದ್ರೆ ಜನಗಳಿಗೆ ಕಾಣದಿದ್ರು ಕೂಡ ಆಶೀರ್ವಾದ, ದೇವರು ಆಶೀರ್ವಾದ ಕಾಣುವ ಹಾಗೆ ಮಾಡ್ತಾರೆ. ಅದಕ್ಕೇನೆ ಹೇಳುದು ಅನಾಯ್ಟೆಡ್ ಫ್ಯಾಮಿಲಿ ಅಂದ್ರೆ ಅದೇ. ಅನಾಯ್ಟೆಡ್ ಫ್ಯಾಮಿಲಿ ಅಂದ್ರೆ ಅದೇ. ಅಭಿಷಕ್ತರ ಫ್ಯಾಮಿಲಿ, ಚೋಸನ್ ಫ್ಯಾಮಿಲಿ ಅಂದ್ರೆ, ಚೋಸನ್ ಪರ್ಸನ್ ಫ್ಯಾಮಿಲಿ, ಚೋಸನ್ ಫ್ಯಾಮಿಲಿ ಅಂದ್ರೆ ಅರ್ಥ ಅದೇ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೌದು, ನಾವು ದೇವರ ಸನ್ಮುಖದಲ್ಲಿ ಬರುವಾಗ, ನಾವು ದೇವರ ಹತ್ತಿರ ಬರುವಾಗ ನಾವು ನಮ್ಮ ಎಲ್ಲ ಹಿಂದುಗಡೆ ಇದ್ದ ಎಲ್ಲ ಏನು ಕರ್ತನ ಸನ್ಮುಖದಲ್ಲಿ ಒಬ್ಬರೇ ನಾವು ಬರುವಾಗ, ಅಥವಾ ಕುಟುಂಬಸ್ಥರಲ್ಲಿ ಬರುವಾಗ, ನಾವು ಕರ್ತನ ಹತ್ರ ನಾವು ಪಾಪಿಗಳಿಂದ ನಾವು ಬೇಡಬೇಕು. ನಾವು ಪಾಪಿಗಳು, ಕರ್ತನೆ ನಿನ್ನ ಸನ್ಮುಖದಲ್ಲಿ ನಾನು ಬಿಟ್ಟೋದೆ ನಿನ್ನನ್ನು, ಇವತ್ತು ನಾನು ನಿನ್ನ ಸನ್ಮುಖದಲ್ಲಿ ಬಂದಿದ್ದೇನೆ, ನನಗೇ ಕೂಡ ಆ ಅಭಿಷೇಕವನ್ನು ಕೊಡು, ನನಗೇ ಕೂಡ ಆ ಅಭಿಷೇಕವನ್ನು ಕೊಡು, ನನಗೇ ಕೂಡ ಆ ಸ್ವರ್ಗೀಯ ಆನಂದವನ್ನು ಕೊಡು. ನಾನು ನಿನ್ನದಾಗಲು ನಾನು ಬಂದಿದ್ದೇನೆ, ನಿನ್ನ ಒಬ್ಬ ಮಗನಾಗಿ ಆಗಲು ನಾನು ಬಂದಿದ್ದೇನೆ. ನಿನ್ನ ಗಟ್ಟಿಯಾದ ಹೃದಯವನ್ನು ನನ್ನ ಮೇಲೆ ಕರುಣೆಯ ಹೃದಯವನ್ನಾಗಿ ಪರಿವರ್ತಿಸು ಕರ್ತನೆ. ಆಗ ಕರ್ತನು, ಆ ಸೃಷ್ಟಿಕರ್ತನು ನಿನ್ನ ಮೇಲೆ ಖಂಡಿತವಾಗಿಯೂ ನಿನ್ನ ಮೇಲೆ ಕರುಣೆಯ ಹೃದಯವನ್ನು ಅವನು ತೋರಿಸ್ತಾನೆ. ಆ ಕರುಣೆಯ ಹೃದಯವನ್ನು ತೋರಿಸ್ತಾನೆ. ಆ ಕರುಣೆಯ ಹೃದಯದ ಅಭಿಷೇಕ, ಆ ಪವಿತ್ರಾತ್ಮನ ಅಭಿಷೇಕವು ನಿನ್ನ ಮೇಲೆ ಬಂದಿರುತ್ತದೆ. ಆಮೇಲೆ ಅಲ್ಲಿ ನಿನ್ನ ಅಭಿಷೇಕದ ನಿನ್ನಿಂದ ಕೂಡ ನಿನ್ನ ಮೇಲೆ ಕೂಡ ಆ ಅಭಿಷೇಕದ ಸುರಿಮಳೆ, ಕರ್ತನ ಸುರಿಮಳೆ, ಶವರ್ ಆಫ್ ಬ್ಲೆಸ್ಸಿಂಗ್ ಅಲ್ವಾ? ಶವರ್ ಆಫ್ ಬ್ಲೆಸ್ಸಿಂಗ್ ಅಂದರೆ ಇಂಗ್ಲೀಷಲ್ಲಿ ನಾನು ತುಂಬ ಹಾಡು ಕೇಳ್ತಾ ಇದ್ದೇನೆ ಇಲ್ಲಿ. ಶವರ್ ಆಫ್ ಬ್ಲೆಸ್ಸಿಂಗ್, ವಿ ನೀಡ್ ಶವರ್ ಆಫ್ ಬ್ಲೆಸ್ಸಿಂಗ್ ಅಂದರೆ ಇದೆ, ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕ. ಆಮೇನ್ ಆಮೇನ್ ಆಮೇನ್. ನಿನ್ನ ಮೇಲೆ ಕೂಡ, ನಿನ್ನ ಕುಟುಂಬಸ್ಥರ ಮೇಲೆ ಕೂಡ, ನಿನ್ನ ಕುಟುಂಬದಲ್ಲಿ ತೀರಿ ಹೋದಂತಹ ಆ ಆತ್ಮಗಳಿಗೋಸ್ಕರ ಅವರಿಗೆ ಕೂಡ ಶವರ್ ಆಫ್ ಸಲ್ವೇಷನ್ ಹೋಗ್ತಾರೆ. ಅವರು ಒಬ್ಬರಿಬ್ಬರಲ್ಲ ನನ್ನ ಪ್ರೀತಿ ಮುದ್ದು ಮಕ್ಕಳೇ, ಕೊರೋಡ್ ಸೋಲ್ಸ್ ಮೇಲೆ ಹೋಗ್ತಾರೆ ಈ ಅಭಿಷೇಕದಿಂದ. ಯಾಕಂದ್ರೆ ಈಸ್ ದ ಲಾಟ್ ಅಲ್ವಾ? ದೇ ಆರ್ ವೈಟಿಂಗ್ ಫಾರ್ ಸಲ್ವೇಷನ್. That's it. They are waiting for salvation. If they are not getting a salvation, then they will destroy the world. They will destroy everything. You are everything. The world. Not only your family souls. Not only your family souls ಅಂತ ನೀವು ಎಣಿಸಬೇಡಿ. ಈ ಅಭಿಷೇಕದಿಂದ ಇಡೀ ಜಗತ್ತಿಗೆ, ಇಡೀ ಜನಾಂಗಕ್ಕೆ ಡೆಲಿವರೆನ್ಸ್ ಈ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದಿಂದ ಇದೆ. ಯಾಕಂದರೆ ಇದು ಸ್ವರ್ಗದಿಂದ ಬಂದಂತಹ ನಾಮವಾಗಿದೆ, ಸ್ವರ್ಗದಿಂದ ಬಂದಂತಹ ಹೆಸರಾಗಿದೆ. ಈ ಇಡೀ ಸ್ಪಿರಿಟ್ ಇನ್ ಜೀಸಸ್ ಈ ಹೆಸರಲ್ಲಿ, ಸ್ಪಿರಿಟ್ ಇನ್ ಜೀಸಸ್ ಹೆಸರಲ್ಲಿ ಇಡೀ ಸ್ವರ್ಗ ಅಡಗಿದೆ. ಇಡೀ ಸ್ವರ್ಗದ ಶಕ್ತಿ ಅಡಗಿದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಇಡೀ ಸ್ವರ್ಗದ ಶಕ್ತಿ ಅಂದರೆ ಅನಾಯಿಂಟಿಂಗ್. ನಾರ್ಮಲ್ ಆಗಿ ನನಗೆ ಅಭಿಷೇಕ ಬೇಕಂತ ಕೆಲವರು ಹೇಳ್ತಾರೆ, ಅಭಿಷೇಕಿಸಿ. ನಾನು ನಾರ್ಮಲ್ ಆಗಿ ಹೇಳೋದಂದ್ರೆ ಇಟ್ಸ್ ನಾಟ್ ನಾರ್ಮಲ್. ಅಭಿಷೇಕ, ಸ್ವರ್ಗದ ಅಭಿಷೇಕ ನಿಮ್ಮ ಮೇಲೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬಸ್ಥರ ಮೇಲೆ ಅಲ್ವಾ? ನಿಮ್ಮ ಕುಟುಂಬಸ್ಥರ ಮೇಲೆ ಎಲ್ಲೆಲ್ಲಿ ಆ ಅಭಿಷೇಕ ಬೇಕು ನಿಮಗೆ, ನಿಮ್ಮ ಜೀವನದಲ್ಲಿ ಆ ಅಭಿಷೇಕವು ಕೆಲಸ ಮಾಡ್ತದೆ. ನಿಮ್ಮ ಜೀವನ ಪ್ರೇಸ್ ಗಾಡ್, ಹಲ್ಲೆಲೂಯಾ. ಅದು ಅಭಿಷೇಕ ಸಿಕ್ಕಿದ್ರೆ ಯಾವತ್ತೂ ನಿಮ್ಮಿಂದ ಹೋಗಲ್ಲ. ಆ ಅಭಿಷೇಕವು ಎಲ್ಲಿ ಕೂಡ ಹೋಗಲ್ಲ. ಬಿಕಾಸ್ ಅದು ಆ ಅಭಿಷೇಕ ಕೊಟ್ಟದ್ದು ಸಲ್ವೇಷನ್ ಆಫ್ ಸೋಲ್ಸ್ಗೋಸ್ಕರ. ಅದು ಅಭಿಷೇಕವು ಕೆಲಸ ಮಾಡ್ತಾನೆ ಇರ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ನಮ್ಮ ಪಾಪ ಜೀವನವನ್ನು ನಾವು ತ್ಯಜಿಸಿ ದೇವರಿಗೆ ಅಭಿಮುಖರಾಗಿ ನಾವು ಬದುಕಬೇಕು. ಪ್ರಾರ್ಥನೆಯಲ್ಲಿ ಬದುಕಬೇಕು. ದೇವರ ವಾಕ್ಯವನ್ನು ನಾವು ಓದಿ ಬದುಕಬೇಕು. ಭರವಸೆಯನ್ನು ನಾವು ಇಡಬೇಕು. ನಾವು ಪಾಪಿ ಅಂತ ನಾವು ಒಪ್ಪಿಕೊಳ್ಬೇಕು. ನಾನು ಪಾಪವನ್ನು ಮಾಡಿದ್ದೇನೆ, ನಾನು ಕರ್ತನ ವಿರುದ್ಧ ಪಾಪವನ್ನು ಮಾಡಿದ್ದೇನೆ, ನಾನು ಕರ್ತನ ಸನ್ಮುಖದಲ್ಲೇ ಇರ್ತೀರಿ. ನೀವು ಎಲ್ಲಿ ಅವರಿಗೆ ಬಿಟ್ಟು ಕೂಡ ಹೋದ್ರು ಕೂಡ ನೀವು ಕರ್ತನ ಸನ್ಮುಖದಲ್ಲೇ ಇರ್ತೀರಿ. ಅವರು ಎಲ್ಲವನ್ನು ನೋಡ್ತಾರೆ. ಅಡಮೆಗೆ ಹೇಗೆ ನೋಡ್ತಾ ಇದ್ರು ಹಾಗೇನೆ. ಪ್ರೇಸ್ ಕೊಡು.
ಅದಕ್ಕೋಸ್ಕರ ನಾವು ಒಪ್ಪಬೇಕು. ಯಾವಾಗ ನಾವು ನಮ್ಮ ಪಾಪಗಳನ್ನು ಒಪ್ತೇವೆ ನಾವು ಒಪ್ಪಬೇಕು. ನಮ್ಮ ಸತ್ತವರಿಗೆ ಅವರಿಗೆ ಒಪ್ಪಲಿಕ್ಕೆ ಆಗಲ್ಲ ಪಾಪ, ಯಾಕೆಂದ್ರೆ ಅವ್ರು ಪಾಪ ಮಾಡಿ ಹೋಗಿ ಎಲ್ಲೆಲ್ಲಿ ತಿರುಗ್ತಾನೆ ಇದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಲ್ಲೆಲ್ಲಿ ತಿರುಗ್ತಾನೆ ಇದ್ದಾರೆ. ಆದರೆ ಅವರಿಗೀಗ ಸಲ್ವೇಷನ್ ಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನನ್ನ ಪ್ರೀತಿಯ ಮತ್ತು ಮಕ್ಕಳೇ, ನಾವು ಯಾವಾಗ ನಮ್ಮ ಪಾಪಗಳನ್ನು ಅರಿತುಕೊಂಡು ಕರ್ತನ ಸನ್ಮುಖದಲ್ಲಿ ನಾವು ಹೋಗ್ತೀವಿ, ಆಗ ನಮ್ಮ ಪಾಪಗಳು ಕ್ಷಮೆ ಆಗುತ್ತೆ. ಯಾಕಂದ್ರೆ ಅದಕ್ಕೋಸ್ಕರನೇ ಯೇಸು ದೇವರು ಕಳಿಸಿದ್ರು. ಆಮೇಲೆ ನಿನಗೆ ಆತ್ಮದ ಅಭಿಷೇಕ, ಆ ಕರ್ತನು ತನ್ನ ಸೃಷ್ಟಿಕರ್ತನ ಅವನ ಆತ್ಮದ ಅಭಿಷೇಕವನ್ನು ನಿಮ್ಮ ಮೇಲೆ ಸುರಿಸ್ತಾನೆ. ಅದೇ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆಮೆನ್. ಕರ್ತನ ನಿಮ್ಮೊಂದಿಗೆ ಸದಾ ಸರ್ವದ ಇರಲಿ. ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು, ಆ ಕರ್ತನ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ಬರಲಿ ನಾನು ಪ್ರಾರ್ಥಿಸುವೆನು. ಆಮೆನ್.